ಇನ್ನು ಮುಡಾ ಕೇಸ್ ಚಕ್ರ ಸುಳಿಯಲ್ಲಿ ಸಿಕ್ಕಾಕೊಂಡಿರುವಂತಹ ಸಿಎಂ ಸಿದ್ದರಾಮಯ್ಯ ಈಗ ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ದಾರೆ. ಮೊನ್ನೆ ಕೂಡ 3 ದಿನಗಳ ಪ್ರವಾಸವನ್ನ ಮುಗಿಸಿ ಬಂದಿದ್ರು. ಈಗ ಮತ್ತೆ ಪ್ರವಾಸ ಹೊರಟಿದ್ದಾರೆ, ಮೈಸೂರಿಗೆ ಹೊರಟಿದ್ದಾರೆ. ಒಂದ್ ಕಡೆ ಸೈಟ್ ವಾಪಸ್ ನೀಡೋದಾಗಿ ಪತ್ನಿ ಪಾರ್ವತಿ ಬರೆದಿರುವಂತಹ ಒಂದು ಪತ್ರ, ಇನ್ನೊಂದ್ ಕಡೆ ನಾಳೆ ನಾಡಿದ್ದು ಮೈಸೂರಿನಲ್ಲೇ ಸಿಎಂ ವಾಸ್ತವ್ಯವನ್ನ ಕೂಡ ಹೂಡ್ತಾರೆ. ಯಾಕಂದ್ರೆ ದಸರಾ ಪ್ರಿಪರೇಷನ್ ಇರೋದ್ರಿಂದಾಗಿ ಅಕ್ಟೋಬರ್ 3ನೇ ತಾರೀಕು ಮೈಸೂರು ದಸರಾ ಉದ್ಘಾಟನೆ ಇರೋದ್ರಿಂದಾಗಿ ಸಿಎಂ ನಾಳೆ ನಾಡಿದ್ದು ಮೈಸೂರಿನಲ್ಲೇ ಇರ್ತಾರೆ. ವಿವಿಧ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ. ನಾಳೆ ರಾತ್ರಿ 8 ಗಂಟೆಗೆ ವಿಶೇಷ ವಿಮಾನದ ಮೂಲಕ ಮೈಸೂರಿಗೆ ತೆರಳುತ್ತಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗಿರುವಂತಹ ಮಾಹಿತಿ. HALನಿಂದ ಪ್ರಯಾಣ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಅಕ್ಟೋಬರ್ 3ನೇ ತಾರೀಕುವರೆಗೂ ಕೂಡ ಮೈಸೂರಲ್ಲೇ ಇರ್ತಾರೆ. ಮೈಸೂರಲ್ಲಿ ದಸರಾಗೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳಿವೆ. ಆ ಒಂದು ಕಾರ್ಯಕ್ರಮಗಳನ್ನೆಲ್ಲವನ್ನು ಕೂಡ ಉದ್ಘಾಟನೆ ಮಾಡಿ ನಂತರ ಅವರು ಬೆಂಗಳೂರಿಗೆ ವಾಪಸ್ ಆಗುವಂಥ ಸಾಧ್ಯತೆಗಳಿವೆ. ಸೊ ಹಾಗಾಗಿ ಅಕ್ಟೋಬರ್ 4 ಮತ್ತು 5ನೇ ತಾರೀಕು ರಾಯಚೂರಿನಲ್ಲಿ ಒಂದು ಕಾರ್ಯಕ್ರಮ ಇದೆ. ಸೊ ರಾಯಚೂರು ಜಿಲ್ಲೆಗೆ ಸಿಎಂ ರೌಂಡ್ಸ್ ಹಾಕ್ತಾರೆ. ಮೈಸೂರಿನಿಂದ ನೇರವಾಗಿ ರಾಯಚೂರಿಗೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಸದ್ಯಕ್ಕೆ ಲಭ್ಯವಾಗಿರುವಂಥ TP. ಅಕ್ಟೋಬರ್ 5ರ ರಾತ್ರಿ ಮತ್ತೆ ಬೆಂಗಳೂರಿಗೆ ಸಿದ್ದರಾಮಯ್ಯ ವಾಪಸ್ ಆಗ್ತಾರೆ. ಸೊ ಒಟ್ಟಿನಲ್ಲಿ ಈಗ ಆಲ್ರೆಡಿ ತನಿಖೆಯನ್ನು ಎದುರಿಸ್ತಾ ಇರುವಂತಹ ಸಿದ್ದರಾಮಯ್ಯ, ನಿನ್ನೆ ಕೂಡ ಗಮನಿಸಿದ್ವಿ, ಎಲ್ಲೂ ಕೂಡ ಅಂಥ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿರಲಿಲ್ಲ, ಎಲ್ಲೂ ಕೂಡ ಹೊರಗಡೆ ಕಾಣಿಸಿರಲಿಲ್ಲ. ಈಗ ನಾಳೆ ರಾತ್ರಿ ಅವರು ಮೈಸೂರಿಗೆ ಹೋಗ್ತಾರೆ ಅನ್ನುವಂಥದ್ರ ಬಗ್ಗೆ ಲಭ್ಯವಾಗಿರುವಂಥ ಮಾಹಿತಿ.